ಒಂದೂರಿನ ಕತ್ತೆ ಮತ್ತು ನಾಯಿಯ ಮಧ್ಯೆ ಒಪ್ಪಂದ ಆಗುತ್ತಂತೆ. ಅವರಿಬ್ಬರಲ್ಲಿ ಯಾರು ಒಂದು ರೇಸನ್ನ ಓಡಿ ಮೊದಲು ಹೋಗಿ ಆ ಊರಿನ ಅರಮನೆಯ ಸಿಂಹಾಸನದ ಮೇಲೆ ಕುತ್ಕೊಂತಾರೋ ಅವರೇ ಆ ಊರಿನ ಎಲ್ಲ ಪ್ರಾಣಿಗಳಿಗೂ ಕೂಡ ರಾಜ ಆಗ್ತಾರೆ ಅಂತ. ಸೊ ಈ ನಾಯಿಗನ್ಸುತ್ತಂತೆ ನಾನು ಕತ್ತೆಗಿಂತ ಬಹಳ ಫಾಸ್ಟ್ ಆಗಿ ಓಡ್ತೀನಿ, ನನಗೆ ರಾಜನಾಗುವಂತ ಎಲ್ಲ ಅರ್ಹತೆನೂ ಕೂಡ ಇದೆ, ಸೊ ನಾನೇ ರಾಜ ಆಗ್ತೀನಿ ಅಂತ. ಆದ್ರೆ ಆ ನಾಯಿ ಗೊತ್ತಿರೋದಿಲ್ಲ, ಆ ಊರಿನ ಎಲ್ಲ ಏರಿಯಾಗಳಲ್ಲೂ ಗಲ್ಲಿಗಳಲ್ಲೂ ಕೂಡ ಬೀದಿ ನಾಯಿಗಳು ಗುಂಪು ಗುಂಪಾಗಿ ಕಾಯ್ತಿರುತ್ತೆ ಅಂತ. ಸೊ ರೇಸ್ ಏನೋ ಶುರು ಆಗುತ್ತೆ. ಕತ್ತೆಗಿಂತ ನಾಯಿ ಬಹಳ ವೇಗವಾಗಿ ಓಡ್ತಿರುತ್ತೆ. ಆದ್ರೆ ಗಲ್ಲಿಗಳಲ್ಲೂ ಕೂಡ ಏರಿಯಾದಲ್ಲೂ ಕೂಡ ಬೀದಿ ನಾಯಿಗಳು ಗುಂಪು ಗುಂಪಾಗಿ ಆ ನಾಯಿಯ ಮೇಲೆ ಎಗರುತ್ತೆ, ಗಾಯಗಳನ್ನ ಮಾಡುತ್ತೆ, ಜಗಳ ಆಡುತ್ತೆ. ಆದ್ರೂ ಕೂಡ ಆ ನಾಯಿ ಎಲ್ಲರನ್ನೂ ಕೂಡ ಎದುರಿಸಿ ಬಹಳ ಕಷ್ಟಪಟ್ಟು ಸಿಂಹಾಸನದ ಹತ್ರ ಹೋದಾಗ ಆಲ್ರೆಡಿ ಕತ್ತೆ ಆ ಸಿಂಹಾಸನದ ಮೇಲೆ ಕೂತಿರುತ್ತಂತೆ. ಆಗ ನಾಯಿ ಮನ್ಸಲ್ಲೇ ಅನ್ಕೊಳ್ಳುತ್ತಂತೆ, ನನ್ನವರೇ ನನ್ನ ದಾರಿಗೆ ಅಡ್ಡ ಬರದೇ ಇದ್ದಿದ್ರೆ, ನನ್ನ ಕಾಲನ್ನ ಎಳಿದೇ ಇದ್ದಿದ್ರೆ ಇವತ್ತು ನಾನು ರಾಜ ಆಗಿರ್ತಿದ್ದೆ, ರಾಜನಾಗಿ ಅವರ ಸೇವೆಯನ್ನ ಮಾಡ್ತಿದ್ದೆ ಅಂತ.